ಇನ್ನು ಮೈಸೂರು ಶೈಲಿ ನಾಟಿ ಕೋಳಿ ಬಿಸಿ ಬಿಸಿ ಇಡ್ಲಿ. ಹೌದು, ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿಗಳಿಗೆ ಆಯೋಜಿಸಲಾಗಿದ್ದಂತ ಬ್ರೇಕ್ಫಾಸ್ಟ್ ನ ಹೈಲೈಟ್ಸ್ ಇದು. ಹೆಸರಿಗಿದು ಬ್ರೇಕ್ಫಾಸ್ಟ್ ಅನ್ನುವಂಥದ್ದು ವಿಚಾರ ಆಗಿದ್ರು ಕೂಡ ಈಗ ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಬಿಕ್ಕಟ್ಟಿಗೆ ಏನಾದ್ರು ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನದ ಮುಂದುವರಿದ ಭಾಗನ ಇದು ಅನ್ನುವಂಥದ್ದು ಕುತೂಹಲ ಇತ್ತು. ಯಥಾ ಪ್ರಕಾರವಾಗಿ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಾಯ್ತು. ಉಭಯ ಕುಶಲೋಪರಿ ಕೂಡ ಬಹಳ ಜೋರಾಗೇ ಇತ್ತು. ಉಪಮುಖ್ಯಮಂತ್ರಿಗಳ ಮನೆಯನ್ನೊಮ್ಮೆ ಮುಖ್ಯಮಂತ್ರಿಗಳು ಕಣ್ಣಾಯಿಸ್ತಾರೆ ಕೂಡ, ಉಪಮುಖ್ಯಮಂತ್ರಿಗಳು ಕೂಡ ತಮ್ಮ ಮನೆ ವಿಚಾರವಾಗಿ ಬಹಳಷ್ಟೆಲ್ಲ ವಿವರಿಸ್ತಾರೆ ಕೂಡ. ಬಟ್ ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳ ಸ್ಟ್ಯಾಂಡ್ ಅನ್ನುವಂಥದ್ದು ಏನಿತ್ತು, ಸಿದ್ದರಾಮಯ್ಯನವ್ರು ಮೊನ್ನೆ ಹೇಳಿದ್ರಲ್ಲ, ಹೈಕಮಾಂಡ್ ಹೇಳಿದ್ರೆ ಹೇಳ್ದಂಗೆ ಕೇಳ್ತೀನಿ, ಇದು ನನ್ನ ಸ್ಟ್ಯಾಂಡ್. ಅದೇ ವಿಚಾರವನ್ನ ಇವತ್ತು ಕೂಡ ಪುನರಾವರ್ತಿಸ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಮನೆ ಬ್ರೇಕ್ಫಾಸ್ಟ್ ಅನ್ನ ಹೊಗಳ್ತಾನೆ ಪತ್ರಕರ್ತರು ಒಬ್ರು ಪ್ರಶ್ನೆಯನ್ನ ಮಾಡಿದ್ರು ಮಧ್ಯದಲ್ಲಿ, ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದು ಹೈಕಮಾಂಡ್ ಹೇಳಿದ್ಮೇಲೆ. ಹೀಗೆ ಸಿದ್ದರಾಮಯ್ಯನವರು ತಮ್ಮ ಸ್ಟ್ಯಾಂಡ್ ನ ಜೊತೆಗಿರುವಂತದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಹಾಗಾದ್ರೆ ಇದೆಲ್ಲದರ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಅಂದ್ರೆ, ಶಾಸಕರು ಅವರ ಜೊತೆ ಮುಖ್ಯಮಂತ್ರಿಗಳು ಮಾತನಾಡ್ತಾ ಈ ಅಧಿಕಾರ ಅನ್ನುವಂಥದ್ದು ಯಾರಪ್ಪನ ಮನೆ ಆಸ್ತಿ ಅಲ್ಲ, ಟೈಮ್ ಬಂದಾಗ ನಾವು ಬಿಟ್ಕೊಟ್ಬಿಡ್ಬೇಕು ಅನ್ನುವಂಥ ರೀತಿಯಾಗಿ ಮಾತನಾಡಿರುವಂಥದ್ದು ಉಂಟಲ್ಲ, ಇದೇನಾದ್ರು ಮುಖ್ಯಮಂತ್ರಿಗಳ ವೈರಾಗ್ಯದ ಮಾತಾ ಅಂತಾನೂ ಕೂಡ ವಿಶ್ಲೇಷಣೆ ಆಯ್ತು. ಬಟ್ ಯಾರ ಜೊತೆಗೆ ಮಾತನಾಡಿದ್ರಲ್ಲ ಆ ಶಾಸಕ ಹಂಗೇನಿಲ್ಲ, ಅವ್ರು ಬಹಳ ಖುಷಿಯಾಗಿ ಇದ್ದಾರೆ ಅಂತಾನೂ ಕೂಡ ಹೇಳಿದ್ರು. ಹಾಗಿದ್ರೆ ಏನು ಈ ಮಾತುಗಳ ಹಿಂದಿನ ಒಳಾರ್ಥ, ಇವತ್ತು ಏನೇನಾಯ್ತು ರಾಜ್ಯದ ಕುರ್ಚಿ ಬಿಕ್ಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಸಂದರ್ಭದಲ್ಲಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಹಳ್ಳಿಯಿಂದ ಕೋಳಿ ತಗಬಾ, ಒರಿಜಿನಲ್ ಸಿಗೋದಿಲ್ಲ. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ. ಮಾಡಿದ್ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ ಹೇಳಿದಾಗ ಮೊನ್ನೆನೆ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಯಾವಾಗಲೂ ಒಗ್ಗಟ್ಟಾಗಿದೆ, ಬೇರೇನೂ ಇರಲಿಲ್ಲ, ಏನಿಲ್ಲ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವ್ ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿ ಇದ್ದೀವಿ. ಕದಡಿದ ಕೊಳ ತಿಳಿಗೊಳಿಸಲು ಸಿಎಂ ಹಾಗೂ ಡಿಸಿಎಂ ಇವತ್ತು ಮತ್ತೊಂದು ಹೆಜ್ಜೆಯನ್ನಿಟ್ಟಿದ್ರು. ಅದುವೇ ಕೈಮನೆಯ ಬ್ರೇಕ್ಫಾಸ್ಟ್ 2.0. ಕಳೆದ ಶನಿವಾರ ಸಿಎಂ ನಿವಾಸದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಬ್ರೇಕ್ಫಾಸ್ಟ್ ಮಾಡೋ ಮೂಲಕ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ, ಭಿನ್ನಮತ ಇಲ್ಲವೇ ಇಲ್ಲ ಅನ್ನೋ ಸಂದೇಶ ರವಾನಿಸಿದ್ರು. ಈಗ ಮುಂದುವರೆದ ಭಾಗ ಎಂಬಂತೆ ಇವತ್ತು ಡಿಕೆ ನಿವಾಸ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ಗೆ ಸಾಕ್ಷಿಯಾಗಿದೆ. ಹೌದು, ಡಿಕೆ ಆಹ್ವಾನದಂತೆ ಸಿಎಂ ಸಿದ್ದರಾಮಯ್ಯ ಸದಾಶಿವನಗರದ ನಿವಾಸಕ್ಕೆ ಬಂದಿದ್ರು. ಆಗ ಬಂಡೆ ಅತ್ಯಾಪ್ತವಾಗಿ ಸಿಎಂರನ್ನ ಸ್ವಾಗತಿಸಿದ್ರು. ಡಿಕೆ ಸುರೇಶ್ ಅವರಂತೂ ಸಿದ್ದರಾಮಯ್ಯಗೆ ಹೂಗುಚ್ಛ ಕೊಟ್ಟು ಕಾಲಿಗೆ ನಮಸ್ಕರಿಸಿದ್ರು. ಬಳಿಕ ಶಾಸಕ ಎಚ್.ಡಿ. ರಂಗನಾಥ್ ಕೂಡ ಸಿಎಂ ಆಶೀರ್ವಾದ ಪಡೆದುಕೊಂಡ್ರು. ಇದಾದ ಬಳಿಕ ಸಿದ್ದರಾಮಯ್ಯ ವಿಷಲ್ ಹೊಡಿತಲೇ ಡಿಕೆ ಮನೆಯೊಳಗೆ ಹೋದ್ರು. ಅಲ್ಲಿ ಮನೆಯನ್ನ ಒಂದ್ ರೌಂಡ್ ಹಾಕಿದ್ರು. ಬ್ರೇಕ್ಫಾಸ್ಟ್ ಟೇಬಲ್ ಬರ್ತಿದ್ದಂತೆ ನಿಂತಿದ್ದ ಡಿಕೆ ಸುರೇಶ್ಗೆ ಬಾರಯ್ಯ ಕೂತ್ಕೋ ಅಂದ್ರು. ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಇಡ್ಲಿ ಜೊತೆಗೆ ನಾಟಿ ಕೋಳಿ ಸಾರು ಇಷ್ಟಪಟ್ಟು ಸೇವಿಸಿದ್ರು. ಭರ್ಜರಿ ಬ್ರೇಕ್ಫಾಸ್ಟ್ ಮುಗಿದ ಬಳಿಕ ಹೊರಬಂದು ನಾಟಿ ಕೋಳಿ ವ್ಯವಸ್ಥೆ ಆಗಿದ್ ಹೇಗೆ ಅಂತ ವಿವರಿಸಿದ್ರು. ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ ಹಳ್ಳಿಯಿಂದ ಕೋಳಿ ತಗಬಾ, ಇಲ್ಲಿ ಬೆಂಗಳೂರಿನಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ. ನಾವು ಇಬ್ಬರು ಕೂಡ ಬಹಳ ಸಂತೋಷದಿಂದ ಬ್ರೇಕ್ಫಾಸ್ಟ್ ನಮ್ಮನೆ ಬ್ರೇಕ್ಫಾಸ್ಟ್, ಅವ್ರ ಮೈಸೂರದೇ ಬ್ರೇಕ್ಫಾಸ್ಟ್. ಅದು ಮಿಸಸ್ ಈಸ್ ಫ್ರಮ್ ಮೈಸೂರು ಟೇಸ್ಟ್. ಸೊ ಅವ್ರದೇ ಬ್ರೇಕ್ಫಾಸ್ಟ್ ಅದು. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ. ಮಾಡಿದ್ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ. ಡಿಕೆ ನಿವಾಸದಲ್ಲಿನ ಬೆಳವಣಿಗೆ ಬರೀ ಬ್ರೇಕ್ಫಾಸ್ಟ್ ಗಷ್ಟೇ ಸೀಮಿತವಾಗಿತ್ತ ಅಂದ್ರೆ ಖಂಡಿತ ಇಲ್ಲ. ಕಾಂಗ್ರೆಸ್ನ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆನೂ ನಾಯಕರು ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಡಿಕೆ ಯಾವಾಗ ಸಿಎಂ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದಾಗ ಅಂದ್ರು. ಹೈಕಮಾಂಡ್ ಹೇಳಿದಾಗ ಹೀಗೆ ಹೇಳಿದ ಸಿಎಂ ನಾಯಕತ್ವ ಬದಲಾವಣೆಯ ತೀರ್ಮಾನವನ್ನ ಮತ್ತೊಮ್ಮೆ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ. ಮತ್ತೊಂದು ಕಡೆ ಸಭೆಯೊಳಗೆ ಏನೆಲ್ಲ ಚರ್ಚೆ ಆಯಿತು ಅನ್ನೋ ಬಗ್ಗೆ ಡಿಕೆ ಮಾತನಾಡಿದ್ದಾರೆ.
ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನ್ ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನ ತರಬೇಕು, ಶಾಸಕರಿಗೆ ಏನು ಸಂದೇಶ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಅವ್ರು ಏನೇನು ವಿಚಾರಗಳನ್ನು ತರಬಹುದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಇನ್ನು ಡಿಕೆ ಸಿದ್ದರಾಮಯ್ಯ ಭಾಯ್ ಭಾಯ್ ಅನ್ನೋ ಮಂತ್ರವು ಕಾಂಗ್ರೆಸ್ನಲ್ಲಿ ಕೇಳಿ ಬಂದಿದೆ. ನಾವ್ ಯಾವಾಗ್ಲೂ ಬ್ರದರ್ಸ್ ಅನ್ನೋ ಮೂಲಕ ಸಿದ್ದರಾಮಯ್ಯ ಡಿಕೆ ಮಾತಿಗೆ ಧ್ವನಿಗೂಡಿಸಿದ್ರು. ಅಲ್ಲಪ್ಪ, ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವ್ ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿ ಇದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಆಡಿರೋ ಮಾತೊಂದು ರಾಜಕೀಯ ಪಡಸಾಲೆಯಲ್ಲಿ ನಾನಾ ಅರ್ಥ ಪಡ್ಕೊಳ್ತಿದೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆ ಮಾತನಾಡ್ತಿದ್ದ ಸಿಎಂ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿ ಅಲ್ಲ, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂದಿದ್ದಾರೆ. ಯಾಕಾಗಿ ಈ ಮಾತು ಹೇಳಿದ್ರು ಅನ್ನೋ ಒಗಟು ಬಿಡಿಸೋ ಕಾರ್ಯ ಕೈ ಪಡಸಾಲೆಯಲ್ಲಿ ಶುರುವಾಗಿದೆ. ಒಂಚೂರು ಸೈಡ್ ಅಣ್ಣ. ಇನ್ನು ಸಿಎಂ ಹೀಗೆ ಹೇಳಿದ್ದಕ್ಕೆ ಬೇಳೂರು ಗೋಪಾಲಕೃಷ್ಣ ಕೊಟ್ಟ ಸ್ಪಷ್ಟನೆ ಏನ್ ಕೇಳಿ. ಈಗ ಮುಖ್ಯಮಂತ್ರಿಗಳು ಹೇಳೋದು, ನಾನು ಅಧಿಕಾರ ಕಂಡ್ಕೊಂಡು ಕೂತಿಲ್ಲ, ರಾಜಕಾರಣ ಯಾರಪ್ಪನ ಮನೆ ಆಸ್ತಿ ಅಲ್ಲ ಅನ್ನೋದು. ಅಂದ್ರೆ ಅವರು ವೈರಾಗ್ಯದ ಮಾತ ಅಥವಾ ಎಲ್ಲೋ ಒಂದ್ ಕಡೆ ಎಲ್ಲವೂ ಸುಲಲಿತವಾಗಿ ನಡಿಬೇಕು ಅನ್ನೋ ತರದ ಅರ್ಥನ? ರಾಜಕೀಯದಲ್ಲಿ ಇವೆಲ್ಲ ಸಹಜ ಅಂತ ಹೇಳಿದಾರಲ್ಲ ಅಲ್ವಾ, ಅಷ್ಟೇ, ಅದೇನಿಲ್ಲ. ಖುಷಿ ಹೇಳಿದ್ದಾರೆ, ಯಾವುದೇ ನೋವಿಂದ ಇನ್ನೊಂದು ಹೇಳಿದಲ್ಲ. ಸಾಕಷ್ಟು ಗೊಂದಲ ಸೃಷ್ಟಿಸಿದ ಕುರ್ಚಿ ಕಾಳಗ ಸದ್ಯ ಬ್ರೇಕ್ಫಾಸ್ಟ್ ಮೂಲಕ ಇತ್ಯರ್ಥಗೊಳ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ಉಪಹಾರಕ್ಕೆ ಸೇರೋ ಮೂಲಕ ಬಹಿರಂಗ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.